ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್ ಸಿಂಹ ರಾಶಿಯವರ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆ ಇದಾಗಿರುತ್ತೆ. ನಿಮ್ಮ ಕುರಿತಾಗಿರ್ತಕ್ಕಂತಹ 3 ಗುಟ್ಟುಗಳನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ 3 ಗುಟ್ಟುಗಳನ್ನ ಇಟ್ಕೊಂಡು ಯಾವ ರೀತಿ ನೀವು ಜೀವನದಲ್ಲಿ ಸಕ್ಸಸ್ ಆಗ್ಬೋದು, ನೀವು ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರೋ ಒಂದು ಬದಲಾವಣೆಗಳೇನು ಹಾಗೂ ಪರಿಹಾರಗಳೇನು ಎಲ್ಲವನ್ನ ಕುರಿತಾಗಿ ಇಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಬೋದು. ಈ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆಯಲ್ಲಿ ಸಿಂಹ ರಾಶಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸಿಂಹ ರಾಶಿ ಎಂದ ಕೂಡಲೇ ರಾಶ್ಯಾಧಿಪತಿ ಇರ್ತಕ್ಕಂಥದ್ದು ಸೂರ್ಯ ಗ್ರಹ. ಸೂರ್ಯನ ರೀತಿ ಯಾವ ರೀತಿ ಎಲ್ಲಾ ಗ್ರಹಗಳು ಕೂಡ ಸೂರ್ಯನ ಸುತ್ತುತ್ತೋ ಸಿಂಹ ರಾಶಿಯವರ ಸುತ್ತ ಎಲ್ಲರೂ ಉಳಿದ ರಾಶಿಯವರು ಸುತ್ತುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂದ್ರೆ ಇವರೆಲ್ಲರೂ ಕೂಡ ನಾಯಕತ್ವವನ್ನ ಯಥೇಚ್ಛವಾಗಿ ಇಟ್ಕೊಂಡಿರ್ತಾರೆ, ನಾಯಕತ್ವದ ಗುಣಗಳನ್ನ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇವರಲ್ಲಿ ಜಾಸ್ತಿ ಇರುತ್ತೆ. ಇವರ ವ್ಯಕ್ತಿತ್ವ ಸೂರ್ಯನಂತೆ ಪ್ರಜ್ವಲಿಸ್ತಾ ಇರುತ್ತೆ. ಅಧಿಕಾರವನ್ನ ಕೊಟ್ರೆ ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾರೆ. ಯಾರು ಸಂಬಂಧಿಕರಾಗಿರ್ಬೋದು, ಯಾರೇ ಇದ್ರೂ ಕೂಡ ಅವರನ್ನೆಲ್ಲ ದೂರ ಇಟ್ಟು ಯಾವುದು ನ್ಯಾಯ ಯಾವುದು ಅನ್ಯಾಯ ಅಂತ ಹೇಳಿ ನೋಡಿ ಸರಿಯಾದ ತೀರ್ಪನ್ನ ಕೊಡುವಂಥದ್ರಲ್ಲಿ ಈ ಸಿಂಹ ರಾಶಿಯವರು ನಿಸ್ಸೀಮರು ಅಂತಕ್ಕಂಥದ್ದು. ಇದು ಅಗ್ನಿ ತತ್ವದ ರಾಶಿ ಆಗಿರುತ್ತೆ. ಇವರು ಧೈರ್ಯ ಉತ್ಸಾಹಕ್ಕೆ ಯಾವಾಗ್ಲೂ ಕೂಡ ಬೆಲೆಯನ್ನ ಕೊಡ್ತಾ ಇರ್ತಾರೆ. ಇವರಲ್ಲಿ ಯಾವಾಗ್ಲೂ ಕೂಡ ಧೈರ್ಯಕ್ಕೆ ಕಮ್ಮಿ ಅನ್ನೋದಿರೋದಿಲ್ಲ. ಯಾವಾಗ್ಲೂ ಕೂಡ ಸದಾ ಉತ್ಸಾಹಿಗಳಾಗಿರ್ತಾರೆ. ಯಾವುದೇ ಕೆಲಸ ವಿಚಾರವನ್ನ ತಿಳ್ಕೊಳ್ಬೇಕಾದ್ರೆ ಉತ್ಸಾಹದಿಂದ ಕೆಲಸವನ್ನ ಮಾಡ್ತಾರೆ. ಹಾಗೆ ಸವಾಲನ್ನ ಕೂಡ ಎದುರಿಸುವಂತದ್ರಲ್ಲಿ ಕೂಡ ಇವರು ನಿಸ್ಸೀಮರಾಗಿರ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿ ಇದ್ರೂ ಕೂಡ ಅದಕ್ಕಿಂತ ಹೊರಗೆ ಬರಲಿಕ್ಕೆ ಸುಲಭವಾಗಿ ಯೋಚನೆಯನ್ನ ಮಾಡಿ ಹೊರಬರ್ತಾರೆ. ಹಾಗೆ ಸಿಂಹ ರಾಶಿಯವರು ಒಂದು ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಆ ಮಾತಿಗೆ ಬೆಲೆಯನ್ನ ಕೊಡ್ತಾರೆ. ಜೊತೆಯಲ್ಲಿ ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ಅಲ್ಲಗಳೆಯುವುದಿಲ್ಲ. ಒಂದು ಮಾತನ್ನ ಭಾಷೆಯನ್ನ ಕೊಟ್ರೆ ನೀವು ಪೇಪರ್ ವರ್ಕ್ ಮಾಡುವ ಅವಶ್ಯಕತೆನೂ ಇರೋದಿಲ್ಲ. ಅಷ್ಟು ಸುಲಭವಾಗಿ ಅಷ್ಟು ನಿರ್ಗಳವಾಗಿ ಆ ಒಂದು ಮಾತನ್ನ ಪರಿಪಾಲಿಸ್ತಾರೆ ಈ ಒಂದು ಸಿಂಹ ರಾಶಿಯವರು. ಜೊತೆಯಲ್ಲಿ ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕ್ಬೇಕಂದ್ರೆ 15-20 ಸಾವಿರ ಖರ್ಚಾಗತ್ತೆ 3 ಕ್ಯಾರೆಟ್ಗೆನೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸರಿ ಹೇಳಿದ್ದೇನೆ ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸರಿ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶ್ಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳಿದಾಗಿರುತ್ತೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಡಗೈಯಲ್ಲಿ ಇದನ್ನು ಧರಿಸ್ಕೋಬೇಕು. ಈ ಬ್ರೇಸ್ಲೆಟ್ಗಳ ಬಗ್ಗೆ ಮಾಹಿತಿಯನ್ನು ಹೇಳೋದಾಯ್ತು ಅಂದರೆ ಈ 48 ದಿವಸದಲ್ಲಿ ಇದನ್ನು ನಿಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳಿ. ಖಂಡಿತವಾಗ್ಲೂ ಅತ್ಯಂತ ಶುಭದಾಯಕ ಫಲಗಳಾಗುತ್ತೆ. ಆಲ್ರೆಡಿ ಸಾಕಷ್ಟು ಜನ ಧರಿಸ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು. ಅವರ ಅಭಿಪ್ರಾಯಗಳನ್ನ ಅವ್ರು ಆಲ್ರೆಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಿಮಗೆ ತಲುಪಿಸ್ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದೇವೆ. ಇದನ್ನ ಯಾರು ಧರಿಸ್ತಾರೋ ಅವರಿಗೆ ಸೋಲೆ ಇಲ್ಲ ಅಂತ ಹೇಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ರಾಶಿಗೆ ಹೊಂದುವ ರೀತಿಯಾಗಿರ್ತಕ್ಕಂತಹ ಬ್ರೇಸ್ಲೆಟ್ಗಳನ್ನ ನೀವು ತರಿಸಿ ಧರಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಈ ಬ್ರೇಸ್ಲೆಟ್ಗಳು ನಿಮಗೆ ಅದೃಷ್ಟದ ಜೊತೆಗೆ ಒಂದು ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತೆ. ಪ್ರತಿಯೊಬ್ಬರು ಕೂಡ ಈ ಬ್ರೇಸ್ಲೆಟ್ಗಳನ್ನ ಧರಿಸ್ಕೊಳ್ಳಿ. 3 ಎಚ್ಚರಿಕೆಗಳನ್ನ ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ ಸಿಂಹ ರಾಶಿಯವರಿಗೆ. ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರೋ ಬದಲಾವಣೆಗಳು ಯಾವ ರೀತಿ ಇರುತ್ತೆ, ಇದನ್ನ ಬದಲಾವಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಏಳಿಗೆ ಯಾವ ರೀತಿ ಇರುತ್ತೆ, ಕೋಪ ಮತ್ತು ಅಹಂಕಾರದಿಂದ ನೀವೆಲ್ಲರೂ ಕೂಡ ದೂರ ಇರಬೇಕಾಗತ್ತೆ. ಅದರ ಮೇಲೆ ಹಿಡಿತವನ್ನ ನೀವು ಸಾಧಿಸಬೇಕಾಗತ್ತೆ. ಜೊತೆಯಲ್ಲಿ ನಿಮ್ಮ ಸಿಟ್ಟು ಮತ್ತು ಹಠ ಅತಿರೇಕಕ್ಕೆ ಹೋದಾಗ ಎದುರುಗಡೆ ಇರತಕ್ಕಂತಹ ವ್ಯಕ್ತಿ ನಿಮ್ಮ ಮುಂದೆ ಅದನ್ನ ತಡ್ಕೊಳಕ್ಕಾಗದೆ ಬಹಳ ನೋವಾಗುವಂಥದ್ದು, ಒದ್ದಾಡುವಂತಹ ಪರಿಸ್ಥಿತಿಗೂ ಕೂಡ ಹೋಗ್ತಾರೆ. ನಿಮ್ಮ ಸಂಬಂಧಿಕರು ಅಥವಾ ಇವರ ಮೇಲೆ ತೊಂದರೆಗಳಾದಾಗ ಅದನ್ನ ಪರಿಶೀಲನೆ ಮಾಡಿಕೊಂಡು ಆ ಒಂದು ಸಿಟ್ಟನ್ನ ಕಮ್ಮಿ ಮಾಡಿ ನಿಮ್ಮ ಕೋಪವನ್ನ ನಿಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರ ಮೇಲೆ ತೋರಿಸೋದಕ್ಕೆ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಕೋಪ ಬಂದು ಹೋದ ನಂತರ ನೀವೇ ಪಶ್ಚಾತ್ತಾಪ, ಅಯ್ಯೋ ನಾನು ಮಾತಾಡ್ಬೇಕಾಗಿರ್ಲಿಲ್ಲ, ನಾನು ಯಾಕೆ ಮಾತಾಡಿದೆ, ಈ ರೀತಿಯಲ್ಲಿ ನೀವೇ ಯೋಚನೆ ಮಾಡುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ದುಡುಕಿನ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಕೂಡ
ಈ ಒಂದು ಸಿಂಹರಾಶಿಯವರು ತೆಗೆದುಕೊಳ್ಬಾರ್ದು. ಯಾರೊಂದಿಗೂ ಕೂಡ ಸ್ಪರ್ಧೆಗೆ ಬಿದ್ದು ಅಥವಾ ಸೇಡಿಗೆ ಬಿದ್ದು ಯಾವುದೇ ಕೆಲಸಕ್ಕೂ ಕೂಡ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಪಕ್ಕದ ಮನೆಯವರು ಕಾರ್ ತಂದಿದ್ದಾರೆ ಅಂದ್ರೆ ನೀವು ಕಾರ್ ತರುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಿಮಗೇನು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಾಂತವಾಗಿ ಯೋಚನೆ ಮಾಡಿ, ನಿಧಾನಕ್ಕೆ ಯೋಚನೆ ಮಾಡಿ ಡಿಸಿಷನ್ ಅನ್ನ ತೆಗೆದುಕೊಳ್ಳಿ. ಯಾವುದು ಕೂಡ ಇವತ್ತಿಂದ ನಾಳೆಗೆ ಏನು ಬದಲಾವಣೆ ಆಗೋದಿಲ್ಲ. ನಿರಂತರವಾಗಿ ಕಷ್ಟಪಟ್ಟಾಗ ಮಾತ್ರ ಒಂದು ಸಾಮ್ರಾಜ್ಯವನ್ನ ಕಟ್ಟುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟಲಿಕ್ಕೆ ಒಂದೇ ದಿನದಕ್ಕೆ ಸಾಧ್ಯನೇ ಇಲ್ಲ. ನೀವು ಕಷ್ಟಪಟ್ಟು ದುಡಿದು ಒಂದು ಸಾಮ್ರಾಜ್ಯವನ್ನ ಕಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಸಿಂಹರಾಶಿಯವರು ವಹಿಸ್ಕೊಳ್ಬೇಕಾಗತ್ತೆ. ಹೃದಯ ಮತ್ತೆ ಬೆನ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಒಂದು ಸಿಂಹರಾಶಿಯವರಿಗೆ ಜಾಸ್ತಿ ಬರ್ತಕ್ಕಂಥದ್ದು. ಒಂದು ಸಮಸ್ಯೆ ಬರೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವರ್ಕೌಟ್ ಅನ್ನ ಮಾಡಿ, ಒಂದಷ್ಟು ಎಕ್ಸರ್ಸೈಸ್ ಅನ್ನ ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಸಮಯಕ್ಕೆ ಸರಿಯಾಗಿರ್ತಕ್ಕಂತಹ ನಿದ್ದೆ ನಿಮಗೆ ಅವಶ್ಯಕತೆ ಇರುತ್ತೆ, ಊಟ ನಿಮಗೆ ಅವಶ್ಯಕತೆ ಇರುತ್ತೆ. ಅದನ್ನ ಸರಿಯಾದ ಸಮಯಕ್ಕೆ ಮಾಡುವಂಥದ್ದು ನಿಮಗೆ ಜೀವನದಲ್ಲಿ ನಿಮ್ಮ ಒಂದು ಅಭಿವೃದ್ಧಿಗೆ ಕಾರಕವಾಗಿರುತ್ತೆ. ಜೊತೆಗೆ ಯೋಗಾಸನ ಮಾಡ್ತಕ್ಕಂಥದ್ದು ಕೂಡ, ನಿಮ್ಮ ವ್ಯಾಯಾಮ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಇನ್ನು 3 ಗುಟ್ಟುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಸಿಂಹರಾಶಿಯವರ ಕುರಿತಾಗಿ. ಕ್ಷಮೆ ಅಂತಕ್ಕಂಥದ್ದನ್ನ ನೀವು ನಿಮ್ಮ ಶಕ್ತಿಯಾಗಿಸ್ಕೊಂಡಾಗ ಜೀವನದಲ್ಲಿ ಏಳಿಗೆಯನ್ನ ಪಡ್ಕೊಳ್ಬಹುದು. ಯಾರೋ ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದ್ದಾನೆ. ಮನುಷ್ಯರು ಮಾಡ್ತಕ್ಕಂತಹ ವಿಶೇಷ ಗುಣ ಏನಂದ್ರೆ, ತಪ್ಪನ್ನ ಮಾಡ್ತಾರೆ, ಅದನ್ನ ತಪ್ಪನ್ನ ತಿದ್ದಿ ನಡೆದಾಗ ಅವನು ಮನುಷ್ಯನಾಗ್ತಾನೆ. ಹಾಗೆ ಒಂದು ಪಶ್ಚಾತ್ತಾಪ ಯಾರು ಪಡ್ತಾರೋ ಅವರನ್ನ ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿ ಇರಬೇಕು, ದ್ವೇಷಿಸುವಂತಹ ಗುಣ ಇರಬಾರ್ದು. ಕ್ಷಮಿಸುವಂಥದ್ದು ವಿಶೇಷವಾಗಿ ನೀವು ಅಳವಡಿಸ್ಕೊಂಡಾಗ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರೂ ನಿಮ್ಮ ಒಂದು ಫಸ್ಟ್ ಸರ್ಕಲ್ ಆಗಿರ್ಬೋದು, ಅವ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ, ಆ ತಪ್ಪಿಂದ ನಿಮಗೇನು ಅಂತಹ ತೊಂದರೆ ಆಗ್ತಾ ಇಲ್ಲ ಅಂದಾಗ ಅಂತಹ ವ್ಯಕ್ತಿಗಳನ್ನ ತಪ್ಪಿನಿಂದ ಒಂದಷ್ಟು ಕ್ಷಮಿಸಿ ಮುನ್ನಡೀರಿ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಇದರಿಂದಾಗಿ ಅವರು ಜೀವನ ಪರ್ಯಂತ ನಿಮಗೆ ಋಣಿಯಾಗಿರ್ತಾರೆ. ಅಂತಹ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಶತ್ರುಗಳಾಗಿ ನೀವೇ ಆಹ್ವಾನ ಕೊಡೋದಕ್ಕೆ ಹೋಗಬೇಡಿ. ಉದಾಸೀನವೇ ನಿಮ್ಮ ಶತ್ರು ಆಗಿರುತ್ತೆ. ಈ ಉದಾಸೀನ ಅಂತಕ್ಕಂಥದ್ದನ್ನ ಆದಷ್ಟು ದೂರ ಮಾಡ್ಕೊಳ್ಳೋದು ನಿಮಗೆ ಲಾಭದಾಯಕವಾಗಿರೋ ಫಲಗಳನ್ನ ಕೊಡುತ್ತೆ. ವರ್ಕೌಟ್ ಮಾಡಿದಾಗ ದಿನವಿಡೀ, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿದಾಗ ದಿನವಿಡೀ ಆಕ್ಟಿವ್ ಆಗಿರ್ತೀರಿ. ಸ್ವಲ್ಪ ಲೇಟ್ ಆಗಿ ಎದ್ದಾಗ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ. ರಹಸ್ಯವನ್ನ ಇವ್ರು ಯಾವುದೋ ಒಂದು ಸಿಂಹರಾಶಿಯವರಿಗೆ ಏನಾದ್ರೂ ಒಂದು ವಿಚಾರ ತಿಳಿಸಿದ್ರೆ ಅದನ್ನ ಇವರಿಗೆ ಇನ್ನೊಬ್ಬರಿಗೆ ಹೇಳಬೇಡ ಅಂತ ಹೇಳಿದ್ರು ಕೂಡ ಬಾಯಿ ಬಿಡುವಂತಹ ಪರಿಸ್ಥಿತಿ ಒಂದು 80% ಜನರಲ್ಲಿದೆ. ಇನ್ನೊಂದು 20% ಜನ ಅದನ್ನು ಸೀಕ್ರೆಟಿ ಮೇಂಟೈನ್ ಮಾಡ್ತಾರೆ. ಈ 80% ಜನರಿಗೆ ಹೇಳುವಂತ ಮಾತೇನಂದ್ರೆ, ರಹಸ್ಯವನ್ನ ರಹಸ್ಯವಾಗಿಡೋದನ್ನ ಕಲಿಬೇಕಾಗತ್ತೆ. ನಿಮ್ಮ ಗುರಿಗಳನ್ನ ತಲುಪೋದಕ್ಕೆ ಅಥವಾ ನೀವು ಮಾಡಬೇಕಾಗಿರೋ ಕೆಲಸಗಳು ಪೂರ್ಣ ಆಗುವವರೆಗೂ ಕೂಡ ಯಾರಿಗೂ ಕೂಡ ವಿಚಾರವನ್ನು ತಿಳಿಸ್ಬೇಡಿ. ಯಾಕಂದ್ರೆ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ದೊಡ್ಡ ಫ್ರೆಂಡ್ ಸರ್ಕಲ್ ಇರುತ್ತೆ. ಎಲ್ಲರೂ ಕೂಡ ದೃಷ್ಟಿ ಹಾಕಿ ಈ ನಜರ್ ಅಂತಕ್ಕಂಥದ್ದು ತಾಗದಾಗ ಕೆಲಸ ಎಲ್ಲವೂ ಕೂಡ ಹಾಳಾಗ್ಬಿಡುತ್ತೆ. ನಿಮ್ಮ ಸಕ್ಸಸ್ ಸಿಗೋವರೆಗೂ ಕೂಡ ನಿಮ್ಮ ವಿಚಾರಗಳನ್ನೆಲ್ಲವನ್ನ ಕೂಡ ಗೌಪ್ಯವಾಗಿಟ್ಟುಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ ತಿಳಿಸ್ಕೊಡ್ತಾ ಇದ್ದೇನೆ, ಬದಲಾವಣೆಗಳಿಗೆ ಒಪ್ಪಿಕೊಳ್ಬೇಕಾಗತ್ತೆ. ಅಂದ್ರೆ ನಾನು ಇದೇ ತರ ಮಾಡ್ತಾ ಇದ್ದೆ, ನನ್ನ ಮಕ್ಕಳು ಇದೇ ತರನೇ ಮಾಡಬೇಕು, ಅಥವಾ ನಮ್ಮ ತಂದೆ ಇದೇ ತರ ಮಾಡ್ತಾ ಇದ್ರು ನಾನು ಇದೇ ತರ ಮಾಡ್ತೀನಿ ಅಂತಕ್ಕಂಥದ್ದನ್ನ ನೀವು ರೂಢಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ಬದಲಾವಣೆ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬರಬೇಕಾಗತ್ತೆ. ಹೊಸ ತಂತ್ರಜ್ಞಾನ ಬರ್ತಾ ಇರುತ್ತೆ, ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಎಲ್ಲವನ್ನ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಸಮಯಕ್ಕೆ ತಕ್ಕಂತೆ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳಿ. ಹೆಚ್ಚಿನ ಆದಾಯವನ್ನ ಕೂಡ ಇದರಿಂದ ನೀವು ಗಳಿಸ್ಕೊಳ್ಬಹುದು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಸಿಂಹರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪರಿಹಾರ ಆಗಿರುತ್ತೆ. ಪ್ರತಿದಿನ ಸೂರ್ಯೋದಯ ಅಥವಾ ಸೂರ್ಯಾಸ್ತ ಸಂದರ್ಭದಲ್ಲಿ ಸೂರ್ಯನಿಗೆ ನಮಸ್ಕರಿಸಿ ಅಥವಾ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮಗೆ ಆತ್ಮವಿಶ್ವಾಸ, ಬೆಂಬಲ, ಆತ್ಮಸ್ಥೈರ್ಯ ಎಲ್ಲವನ್ನ ಕೂಡ ತಿಳುತ್ತೆ. ಜೊತೆಗೆ ಬೆಳಗಿನ ಸಂದರ್ಭದಲ್ಲಿ ಮಾಡುವಂಥದ್ದನ್ನ ರೆಕಮೆಂಡ್ ಮಾಡ್ತೀನಿ. ದಿನವಿಡೀ ಚೈತನ್ಯ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನ ಭಾನುವಾರದಂದು ಪ್ರತಿಯೊಬ್ಬರೂ ಕೂಡ ಓದಬೇಕು ಸಿಂಹರಾಶಿಯವರು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ನೀರಿನಂತೆ ಕರಗಿ ಹೋಗುತ್ತೆ. ಹಾಗೆ ದಾನ ಧರ್ಮ ಮಾಡ್ತಕ್ಕಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಮಾಡಲೇಬೇಕಾಗಿರೋ ವಿಚಾರಗಳಾಗಿರುತ್ತೆ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬಡವರಿಗೆ, ಅನಾಥಾಶ್ರಮಗಳಿಗೆ ದಾನವನ್ನು ಮಾಡಿ. ಇದರಿಂದ ಖಂಡಿತವಾಗ್ಲೂ ಕೂಡ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. 2026-27 ಖಂಡಿತವಾಗ್ಲೂ ಕೂಡ ಶುಭದಾಯಕ ಫಲಗಳ ನಿಮಗೆ ಇಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಎಲ್ರಿಗೂ ಕೂಡ ಶುಭವಾಗ್ಲಿ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.